ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದುರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ, ಕಳ್ಳತನವನ್ನ ಮಾಡಬಾರದು, ಕೊಲೆಯನ್ನ ಮಾಡಬಾರದು, ಸುಳ್ಳನ್ನ ಹೇಳಬಾರದು, ತನ್ನನ್ನ ತಾನು ಹೊಗಳ್ಕೋಬಾರದು, ಹಿರಿಯರಿಗೆ ಎದುರುತ್ತರವನ್ನ ಕೊಡಬಾರದು, ಯಾವತ್ತು ಇನ್ನೊಬ್ಬರೊಂದಿಗೆ ಮುನಿಸಿಕೊಳ್ಳಬಾರದು. ಇದೇ ನಮ್ಮ ಅಂತರಂಗ ಶುದ್ಧಿ, ಇದೇ ನಮ್ಮ ಬಹಿರಂಗ ಶುದ್ಧಿ. ನಮ್ಮ ಶುದ್ಧಿಗಾಗಿ ಯಾವ್ದಾವ್ದು ಪೂಜೆಗಳನ್ನ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಇವೆಲ್ಲವನ್ನು ಪಾಲಿಸಿದರೆ ಸಾಕು. ಇದು ನಮ್ಮ ಅಂತರಂಗವನ್ನು ಶುದ್ಧಿ ಮಾಡ್ತದೆ, ಬಹಿರಂಗವನ್ನು ಕೂಡ ಶುದ್ಧಿ ಮಾಡ್ತದೆ. ಇದೇ ನಮ್ಮ ಕೂಡಲ ಸಂಗಮ ದೇವನನ್ನ ಒಲಿಸಿಕೊಳ್ಳುವಂತಹ ಪರಿ. ಅಂದ್ರೆ ದೇವರನ್ನ ಮೆಚ್ಚಿಸೋದಕ್ಕಾಗಿ ಯಾವ್ದಾವ್ದೋ ಪೂಜೆಗಳನ್ನ ಆಚರಣೆಗಳನ್ನ ಮಾಡುವ ಅವಶ್ಯಕತೆ ಇಲ್ಲ. ಈ ಎಲ್ಲ ಆದರ್ಶಗಳನ್ನ ಪಾಲಿಸಿದರೆ ಸಾಕು, ಆ ದೇವರನ್ನ ನಾವು ಮೆಚ್ಚಿಸಬಹುದು ಅಂತ ಬಸವಣ್ಣನವರು ಹೇಳ್ತಾರೆ. ಬಸವಣ್ಣನವರು ಅಂದಿನ ಕಾಲದಲ್ಲಿ ಇಂತಹ ಅದ್ಭುತ ಆದರ್ಶಗಳನ್ನ ಕೊಟ್ಟು ಇಂದಿಗೂ ಕೂಡ ಆ ಆದರ್ಶಗಳು ಪ್ರಸ್ತುತ ಎನಿಸ್ತಾ ಇವೆ. ಬಸವಣ್ಣನವರು ನಿಜಕ್ಕೂ ಕೂಡ ಅದ್ಭುತವಾದ ಮಹಾ ವಿಶ್ವಗುರು.